ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಒಂದು ಓಲ್ಡ್ ಸ್ಯಾರಿ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಪಾಪುಗೆ ಡ್ರೆಸ್ ಏನಾದರೂ ಹೊಲಿರಿ ಅಂತ ಕೊಟ್ಟಿದ್ರು. ನಾನು ಇದರಲ್ಲಿ ಆಲ್ರೆಡಿ ನಮ್ಮ ಹುಡುಗಿಗೆ ಒಂದು ಪ್ಲಾಜೋ ಪ್ಯಾಂಟ್ ಹೊಲ್ಕೊಟ್ಟಿದ್ನಲ್ಲ, ಆ ಥರ ಹೊಲಿಯೋಣ ಅನ್ಕೊಂಡಿದ್ದೆ. ಅಂದರೆ ಇದು ಫುಲ್ಲು ಬಾರ್ಡ್ರ್ ಏನಿಲ್ಲ, ಪ್ಲೇನ್ ಇದೆ. ಅಂದರೆ ಮಧ್ಯ ಈ ಥರ ಒಂದೊಂದು ಇದಿರೋದ್ರಿಂದ ಆ ಥರ ಹೊಲಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು. ಹಂಗಾಗಿ ಈ ಥರ ಒಂದು ಓಲ್ಡ್ ಸ್ಯಾರಿಯಲ್ಲಿ ಲಂಗ ಬ್ಲೌಸ್, ಗೌನ್, ಫ್ರಾಕ್ ಏನಾದರೂ ಹೊಲಿರಿ ಅಂತ ಹೇಳಿದ್ದಾರೆ. ನನಗೆ ಅದು ಫ್ಯಾನ್ಸಿ ಆಗಿರುತ್ತೆ, ಆ ಥರ ಹೊಲ್ಕೊಳ್ಳೋಣ, ರೆಡಿಮೇಡ್ ಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಬೇಕು ಅಂದರೆ ಲೈನಿಂಗ್ ಕೊಡ್ಬೋದು, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಯಾಕಂದರೆ ಲೈನಿಂಗ್ ಕೊಟ್ಟರೆ ಜಾಸ್ತಿ ವೆಯ್ಟ್ ಆಗುತ್ತೆ. ಅಂದರೆ ಇದರಲ್ಲಿ ಏನು ಬಾರ್ಡ್ರ್ ಆ ಥರ ಚುಚ್ಚೋ ಥರ ಏನಿಲ್ಲ, ಹಾಗಾಗಿ ಇದೇನಷ್ಟು ಚುಚ್ಚಲ್ಲ, ಪ್ಲೇನ್ ಇರೋದ್ರಿಂದ. ಇದೆಲ್ಲ ಒಂದೊಂದು ಇರೋದ್ರಿಂದ ಹಾಗೆ ಹೊಲಿಬೋದು. ಹಾಗಾಗಿ ಆಮೇಲೆ ವೆಯ್ಟ್ ತಡೆಯಲ್ಲ ಮಕ್ಕಳು, ಜಾಸ್ತಿ ಅಗಲ ಬರುತ್ತಲ್ಲ, ಇದು ವೆಯ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಲೈನಿಂಗ್ ಹಾಕ್ತಿಲ್ಲ, ಡೈರೆಕ್ಟಾಗಿ ಬಟ್ಟೆನೇ ಕಟ್ ಮಾಡ್ತೀನಿ. ಮೇಲೆ ಬ್ಲೌಸಿಗೆ ಲೈನಿಂಗ್ ಕೊಡ್ತೀನಿ, ಓಕೆನಾ. ಏನಕ್ಕಂದರೆ ಬ್ಲೌಸ್ನ ಆ ಥರ ಮಾಡೋಕ್ಕಾಗಲ್ಲ, ಸ್ವಲ್ಪ ಲೈನಿಂಗ್ ಎಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ, ಓಕೆನಾ. ಇವಾಗ ಡಿಸೈನಾಗಿ ಯಾವ ರೀತಿ ಹೊಲಿಯೋದು ಅಂತ ನೋಡೋಣ. ನಾನು ಇದರಲ್ಲಿ 3 ಮೀಟ್ರ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಸೀರೆಯಲ್ಲಿ ಸೆರಗ್ನ ಬ್ಲೌಸಿಗೆ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 3 ಮೀಟ್ರ್ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಕ್ಲೋಸ್ ಇರೋದು ಈ ಕಡೆ ಇದೆ, ಓಪನ್ ಇರೋದು ನಮ್ಮ ಕಡೆ ಇದೆ. ಇವಾಗ ಇದನ್ನ ತೆಗೆದು ಈ ರೀತಿ ಹಾಕಬೇಕು. ಈ ರೀತಿ ಹಾಕೊಂಡು ಈಗ ಈ ರೀತಿ ಇಟ್ಕೊಳ್ಳಿ, ಓಕೆನಾ. ನೀಟಾಗಿ ಐರನ್ ಈ ರೀತಿ ನೀಟಾಗಿ ಈ ರೀತಿ ಹಾಕೊಳ್ಳಿ, ಓಕೆನಾ. ಈ ರೀತಿ ಹಾಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಬೇಕು ಅಂದ್ರೆ ಅಂದ್ರೆ ಅಂಬ್ರೆಲಾ ಕಟಿಂಗಲ್ಲಿ ಇರುತ್ತಲ್ಲ, ಬಟ್ಟೆ ಸರಿಯಲ್ಲ ಅಂತ ಅಷ್ಟೇನೆ. ನೋಡಿ, ಈ ರೀತಿ ಇರುತ್ತೆ. ಇಲ್ಲೊಂದು ಪಿನ್ ಹಾಕ್ಬಿಟ್ರೆ ನಿಮ್ಗೆ ಆ ಕಡೆ ಬಟ್ಟೆ ಸರಿಯಲ್ಲ, ಆಮೇಲೆ ನೀಟಾಗಿರುತ್ತೆ ಫಿನಿಶಿಂಗ್ ಎಲ್ಲ, ಅದಕ್ಕೋಸ್ಕರ, ಓಕೆನಾ. ಇವಾಗ ಈ ಕಡೆ ಒಂದು ಹಾಕ್ತಾ ಇದ್ದೀನಿ ಗುಂಡು ಪಿನ್ ಇಲ್ಲ ಅಂದ್ರೆ ಚಿಂತೆ ಬೇಡ, ಬಟ್ಟೆ ಪಿನ್ ಹಾಕಿ, ಏನೂ ಆಗಲ್ಲ. ಆಮೇಲೆ ಏನದೇ ನಮಗೆ ಹಾಗೆ ಇಟ್ಕೊಳ್ಳಲ್ವಲ್ಲ, ತೆಗೆದು ಬಿಡ್ತೀವಲ್ವ, ಹಾಗಾಗಿ ಹಾಕೋಬೋದು, ಓಕೆನಾ. ಇವಾಗ 25 ಇಂಚು ಇರೋದು, ನಾನು 5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 30 ಇಂಚನ್ನ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿದಾಗ 25 ಇರೋದು, ಅದು ನಾನು ಪ್ಲಸ್ 5 ಇಂಚ್ ಜಾಸ್ತಿ ತಗೋತೀನಿ. ಏನಕ್ಕೆ 5 ಇಂಚು ಅಂದರೆ ಎಲಾಸ್ಟಿಕ್ ಕೊಡ್ತೀವಲ್ಲ, ಅದಕ್ಕೆ. 30 ಇಂಚ್ ಆಯಿತು. 30 ಇಂಚನ್ನ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿದಾಗ ನಮಗೆ 7.5 ಬರುತ್ತೆ, ಓಕೆನಾ. 7.5ನ ಇವಾಗ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ಗೆ 1 ಇಂಚ್ ತಗೊಂಡ್ರೆ ಸಾಕು, ಯಾಕೆಂದ್ರೆ ಇದು ಪ್ಯಾಂಟ್ ಅಲ್ವಾ, ಹಾಗಾಗಿ 1 ಇಂಚ್ ಸಾಕು, 2 ಇಂಚ್ ಬಿಡ್ಬೇಡಿ, ಓಕೆನಾ. ಅಲ್ಲಿಗೆ 7.5 8.5 ಇಟ್ಕೊಂಡ್ರೆ ಸಾಕು. 8.5 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 8.5 ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಮೂಲೆಯಿಂದ ಈ ಮೂಲೆಗೆ 10 ಇಂಚ್ ಇದೆ, ಈ ಕಡೆ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಈ ಕಡೆ ನಿಮಗೆ 10 ಇಂಚಿಗೆ ಮಾರ್ಕ್ ಮಾಡಿ, ಓಕೆನಾ. ಇವಾಗ ಇದನ್ನ ಸೇರಿಸ್ಕೊಳ್ಳಿ, ಈ ರೀತಿ ಜಾಯಿಂಟ್ ಮಾಡಿ. ಇವಾಗ ಇದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, 8.5 ಕರೆಕ್ಟಾಗಿ ಇದೆಯಾ, ಕಡಿಮೆ ಇದೆಯಾ ಅಂತ. ಇದು 7.5 ಇದೆ, ಕೆಳಗಡೆ 1 ಇಂಚ್ ತಗೋತೀನಿ. 8.5 ಬೇಕು ನಮಗೆ. 1 ಇಂಚ್ ಕೆಳಗಡೆ ಮಾಡೋಣ. ಇದೇ ಶೇಪಲ್ಲಿ 1 ಇಂಚ್ ಕೆಳಗಡೆ ಮಾಡಿದೆ. ಇವಾಗ ಇದು 8.5 ಬರುತ್ತೆ, ಓಕೆನಾ. ಸಾಕು. ಇವಾಗ ಉದ್ದ ಬಂದ್ಬಿಟ್ಟು ನಮಗೆ ಫುಲ್ಲು ಲೆಂತ್ ಬಂದ್ಬಿಟ್ಟು 40 ಇಂಚ್ ಇರುತ್ತೆ. ನಾನು ಮೇಲ್ಗಡೆ ಬಾಡಿಗೆ 12 ಇಂಚ್ ಪ್ರೆಸ್ ಮಾಡಿ ಒಂದು 28 ಇಂಚ್ ತಗೋತೀನಿ, ಓಕೆನಾ. 28 ಇಂಚು ಇಲ್ಲಿಗೆ ಮಾರ್ಕ್ ಮಾಡ್ತೀನಿ. 1 ಇಂಚ್ ಎಕ್ಸ್ಟ್ರಾ ತಗೋತೀನಿ ಫೋಲ್ಡ್ ಮಾಡೋಕ್ಕೆ, ಓಕೆನಾ. ಅಲ್ಲಿಗೆ 28 29 29ನ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಬರುತ್ತೆ, ಓಕೆನಾ. ದೊಡ್ಡವ್ರಿಗೂ ಇದೇ ರೀತಿನೇ ಹೊಲ್ಕೊಳ್ಳೋದು, ಆದರೆ ಅವ್ರಿಗಿನ್ನ ಅಗಲ ಬರುತ್ತೆ ಅಷ್ಟೇನೆ, ಓಕೆನಾ. ಇಲ್ಲಿಗೆ 9 29 ಇವಾಗ ಇಲ್ಲಿಗೂ ಹಾಗೆ ಮಾರ್ಕ್ ಮಾಡ್ಕೋಬೇಕು. ಏನು ಮಾರ್ಕ್ ಮಾಡಿದೀವಲ್ಲ ಇದು ಜಾಯಿಂಟ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ರೆಡಿ ಆಯಿತು. ನಮ್ಗೆ ಇಲ್ಲಿಗೆ ಮಾತ್ರ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ, ಇನ್ನೇನು ಜಾಯಿಂಟಿಂಗ್ ಬರಲ್ಲ, ಓಕೆನಾ. ಯಾಕೆಂದರೆ ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೋಸ್ಕರ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ ಈ ರೀತಿ. ಸೀರೆಗಳಲ್ಲಾದ್ರೆ ಈ ತರ ಡ್ರೆಸ್ ಕೊಡೋದಕ್ಕೆ ಬಟ್ಟೆ ಜಾಸ್ತಿ ಇರುತ್ತಲ್ವ, ತುಂಬಾನೇ ಚೆನ್ನಾಗಿರುತ್ತೆ. ನಾವೇ ಬಟ್ಟೆ ತರ್ತೀವಿ ಅಂದ್ರೆ ತುಂಬಾ ಬಟ್ಟೆ ಬೇಕು, ಇದಕ್ಕೆ ಒಂದು 4 ಮೀಟರ್ 5 ಮೀಟರ್ ಆ ತರ ಬೇಕಾಗುತ್ತೆ. ಆ ತರ ಇದ್ದಾಗ ಸ್ವಲ್ಪ ಕಷ್ಟನೇ, ಸುಮ್ಮನೆ ಮೀಟರ್ ಗಟ್ಟಲೆ ತರೋಕೆ ಕಷ್ಟ ಆಗುತ್ತೆ. ಅದ್ರ ಬದಲು ಈ ತರ ಸೀರೆನೇ ನೀವು ತಗೊಂಡು ಹೊಲ್ಕೊಂಡ್ರೆ ಬೆಟರ್, ಓಕೆನಾ. ಇದೆ ಅಂತಲ್ಲ, ನೀವು ಇಲ್ಲ ಮನೇಲಿ ಈ ತರ ಹಳೆ ಸೀರೆಗಳಿದ್ರು ಯೂಸ್ ಮಾಡ್ಕೋಬಹುದು, ಓಕೆನಾ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇದು ಇಷ್ಟೇ ಅಲ್ಲ, ಇದು ಲಂಗ ಆಗ್ಬಿಡುತ್ತೆ. ನೀವು ಇಷ್ಟೇ ಕಟ್ ಮಾಡಿದ್ರೆ ಅದು ಲಂಗ. ಇವಾಗ ಇಲ್ಲಿ ನಾವು ಓಪನ್ ಕಟ್ ಮಾಡ್ಕೋಬೇಕು, ಓಕೆನಾ. ಇಲ್ಲಿಂದ ಪ್ಯಾಂಟ್ ಅಲ್ವಾ ಇದು, ಇಲ್ಲಿ ಮೇಲ್ಗಡೆಗೆ ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು, ಎಲಾಸ್ಟಿಕ್ ಕೊಡಬೇಕು. ಇವಾಗ ಇಲ್ಲಿ ನಮಗೆ ಓಪನ್ ಬರಬೇಕು, ಅದೇ ಮುಂದೆ ಬರುತ್ತಲ್ಲ ಆ ಓಪನ್ ಇಟ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಹಂಗೆ 10 ಇಂಚ್ ಇಟ್ಕೋತೀವಿ,
10 ಇಂಚು ದೊಡ್ಡವ್ರಿಗೆ 10 ಇಂಚ್ ಇರಲಿ, ಚಿಕ್ಕ ಮಗು ಆದರೂ 10 ಇಂಚ್ ಬೇಕು. ಈಗ ಬಂದ್ಬಿಟ್ಟು ಒಂದು 2 ಇಂಚ್ ಇಟ್ಕೋತೀವಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಓಕೆನಾ? ಇವಾಗ ಇದನ್ನ ಕಟ್ ಮಾಡ್ಕೊಳ್ಳಿ. ಇಷ್ಟೇ ಆಗಿ ಇವಾಗ ಪಿನ್ ತೆಗೆದ್ಬಿಡೋಣ. ಮತ್ತೆ ಇದು ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ನಾವು. ಪೀಸ್ನ ಕೊಟ್ಟು ತೋರಿಸ್ತೀನಿ. ಇದನ್ನೇ ಸ್ವಲ್ಪ ಪೀಸ್ ಇದೆಯಲ್ಲ ಅಡ್ಜಸ್ಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಅಂದರೆ ಜಾಸ್ತಿ ಜಾಯಿಂಟಿಂಗ್ ಬಂದಿಲ್ಲ, ಕಮ್ಮಿನೇ ಇದೆ. ಓಕೆನಾ? ಈ ರೀತಿ ತಗೊಂಡು ಇದು ಎಷ್ಟಿದೆ ಅಷ್ಟಕ್ಕೆ ನೀವು ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಇಲ್ಲಿವರೆಗೂ ಬರುತ್ತೆ. ಒಂಚೂರು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದು ನೋಡಿಕೊಂಡು ಇಲ್ಲಿ ಕೆಳಗಡೆ ಬಟ್ಟೆ ಇಲ್ಲಿದೆ, ನೋಡಿ ಒಂಚೂರು ಜಾಸ್ತಿನೇ ಕಟ್ ಮಾಡಿದ್ದೀನಿ. ಇಲ್ಲಿರಲಿ, ನೋಡಿ ತೋರಿಸ್ತೀನಿ, ಓಪನ್ ಮಾಡಿ. ಹೀಗೆ ಬರುತ್ತೆ. ಓಕೆನಾ? ನೋಡಿ ಹಿಂಗೆ ಬಂತು. ಇದನ್ನ ಇಲ್ಲಿ ಕಟ್ ಮಾಡ್ಕೋಬೇಕು. ಈ ಕಡೆ ಇದು ಕಟ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ನಿಮಗೆ ಮಿಡ್ಡಿ ಥರನೂ ಅನಿಸುತ್ತೆ, ಪ್ಲಾಜಾನೂ ಆಗಿರುತ್ತೆ. ಓಕೆನಾ? ಅಂತ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬಂತು. ಜಾಯಿಂಟಿಂಗ್ದು ಹಿಂದೆ ಹೋಗೋ ಥರ ಮಾಡ್ಕೊಳ್ಳಿ, ನಿಮ್ಗೆ ಈ ಥರ ಬರುತ್ತೆ. ನೋಡಿ ಇಷ್ಟು ಅಗಲ ಬಂತು ಅಲ್ವಾ? ಚೆನ್ನಾಗಿದೆ. ಇಲ್ಲಿಗೆ ನಾವು ಮಾಮೂಲಿ ಬೆಲ್ಟ್ ಅಟ್ಯಾಚ್ ಮಾಡ್ಕೊಂಡ್ರೆ ಆಯ್ತು. ಓಕೆನಾ? ಇಷ್ಟೇ ಅಂಬ್ರೆಲಾ ಪ್ಲಾಜಾ ಪ್ಯಾಂಟ್. ಓಕೆನಾ? ಹಾಕೊಂಡ್ರೆ ಸೂಪರ್ ಆಗಿ ಕಾಣಿಸುತ್ತೆ, ಒಂಥರ ಮಿಡಿ ಥರ ಇದ್ರ ಥರ. ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಒಟ್ಟ ನನ್ನ ಇಷ್ಟದಂತೆ ಹೊಲಿತಾ ಇದ್ದೀನಿ. ಒಟ್ಟಲ್ಲಿ ಅವ್ರು ಹೇಳಿದ್ರು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಹೊಲಿರಿ ಅದಕ್ಕೆ ಅಂತ. ಇವಾಗ ಇದು ರೆಡಿ. ಅಂಬ್ರೆಲಾ ಪ್ಲಾಜಾ ಪ್ಯಾಂಟು ಇವಾಗ ಕಟಿಂಗ್ ಆದಮೇಲೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಜಾಯಿಂಟಿಂಗ್ ಬಂದಿರುತ್ತಲ್ಲ, ಎರಡು ಕಡೆನೂ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನಾವು ಕಟಿಂಗ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು. ಅದನ್ನು ಸೀದಾ ಸ್ಟಿಚ್ ಮಾಡಿ ಆಮೇಲೆ ಉಲ್ಟಾ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀವು ಇನ್ನೋಟ್ ಮಾಡೋ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಇದು ಸ್ವಲ್ಪ ಸೀರೆ ಇದಾಗಿರೋದ್ರಿಂದ ಎಳೆಗಳು ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ, ಇಲ್ಲ ಓವರ್ಲಾಕ್ ಮಾಡಬೇಕಾಗುತ್ತೆ. ಓಕೆನಾ? ಈ ಚಿಕ್ಕ ಬಟ್ಟೆಗೆ ಚಿಕ್ಕ ಹತ್ರ ಇದು ಮಾಡ್ಬೋದು. ಈ ಥರ ಸ್ವಲ್ಪ ಜಾಯಿಂಟ್ಗಳ ಹತ್ರ ನೀಟಾಗಿ ಮಾಡಬೇಕು, ಯಾಕೆಂದರೆ ಅದು ಓಪನ್ ಆಗಿಬಿಟ್ರೆ ಡ್ರೆಸ್ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಅಲ್ಲಿ ಡಬಲ್ ಸ್ಟಿಚ್ ಹಾಕಿ ನೀಟಾಗಿ ಹಾಕಿ. ಜಾಯಿಂಟಿಂಗ್ ಬರುತ್ತಲ್ಲ ಅಲ್ಲಿ ಎರಡು ಕಡೆ ಬರುತ್ತೆ ಜಾಯಿಂಟಿಂಗು, ಅಂದರೆ ಸ್ವಲ್ಪ ಬರುತ್ತೆ. ಇದು ಚಿಕ್ಕ ಮಕ್ಕಳದಾಗಿರೋದ್ರಿಂದ ಸ್ವಲ್ಪ ಬರುತ್ತೆ, ದೊಡ್ಡವ್ರಿಗಾದರೆ ಜಾಸ್ತಿ ಬರುತ್ತೆ. ಆ್ಯಕ್ಚುಲಿ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ನೋಡಿ, ಗೊತ್ತಾಗುತ್ತೆ ನಿಮಗೆ ಅದು ಎಷ್ಟು ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಅಂತ. ಓಕೆನಾ? ಇದು ಜಾಯಿಂಟಿಂಗ್ ಎರಡು ಕಡೆನೂ ನಾನು ಹೇಳ್ದಂಗೆ ಎರಡು ಕಡೆನೂ ಅದೇ ರೀತಿ ಜಾಯಿಂಟಿಂಗ್ ಮಾಡ್ಕೋಬೇಕು. ಜಾಯಿಂಟಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತು ಸೈಡ್ ಜಾಯಿಂಟ್ ಮಾಡಿ ಎರಡೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಇದು ಅಂಬ್ರೆಲಾ ಕಟ್ಟಿಂಗ್ ಆಗಿರೋದ್ರಿಂದ, ಅಂಬ್ರೆಲಾ ಪ್ಲಾಜೋ ಆಗಿರೋದ್ರಿಂದ ಅಗಲ ಜಾಸ್ತಿ ಇರುತ್ತೆ. ಜಿಗ್ಜಾಗ್ ಇದ್ದರೆ ಜಿಗ್ಜಾಗ್ ಮಾಡ್ಕೋಬೋದು, ಇಲ್ಲ ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಲ್ಲ ಆ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಅದೇ ರೀತಿ ನೀಟಾಗಿ ಅಂದರೆ ಎರಡು ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಬಂತು. ಮತ್ತು ಇನ್ನೂ ಒಂದು ಸೈಡು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಅದು ಕೆಳಗಡೆ ನಾನು ಹೇಳ್ದಂಗೆ ಜಿಗ್ಜಾಗಿದ್ದರೆ ಜಿಗ್ಜಾಗ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಮಿಷಿನೆಲ್ಲ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ರೆಡಿ ಆಯಿತು. ಇವಾಗ ಇದೇನು ಮಾಡಬೇಕು, ಎರಡು ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಎರಡು ರೆಡಿಯಾಗಿದ್ದಿಲ್ಲ, ಎರಡು ಕಡೆನೂ ಎರಡನ್ನೂ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಆ ಕಡೆ ಒಂದು ಪೀಸ್, ಈ ಕಡೆ ಒಂದು ಪೀಸು. ಓಕೆನಾ? ಇಟ್ಕೊಂಡು ಈ ರೀತಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಎರಡು ಕಡೆನೂ ಜಾಯಿಂಟ್ ಆಗುತ್ತೆ. ಓಕೆನಾ? ಈ ರೀತಿ ಫಸ್ಟು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಆಯಿತು. ಮತ್ತು ಅದೇ ಇನ್ನೊಂದು ಸೈಡೂ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಆದಮೇಲೆ ಮತ್ತು ಮಧ್ಯದಲ್ಲಿ ಏನು ಮಾಡಿ ಅಂದರೆ, ನೀವು ಅದೇನು ಜಾಯಿಂಟ್ ಮಧ್ಯೆ ಇರುತ್ತಲ್ಲ ಮಧ್ಯದಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ, ನೀವು ಆ ಕಡೆಗೆ ಸ್ಟಿಚ್ ಮಾಡಿದಾಗ ಮಧ್ಯೆ ಜಾಯಿಂಟು ಕರೆಕ್ಟಾಗಿ ಬರದೇ ಇರ್ಬೋದು, ಆವಾಗ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಮಧ್ಯದಿಂದನೇ ಒಂದು ಸೈಡ್ ಸ್ಟಿಚ್ ಮಾಡಿಬಿಡಿ, ಆಮೇಲೆ ಇನ್ನೊಂದು ಸೈಡು ಇನ್ನೊಂದು ಸಲ ಸ್ಟಿಚ್ ಮಾಡಿ. ಹಂಗೆ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ನಿಮಗೆ ಬಟ್ಟೆ ಹೆಚ್ಚು ಕಮ್ಮಿ ಬರೋಲ್ಲ. ಆ ಮಧ್ಯೆ ಕರೆಕ್ಟಾಗಿರುತ್ತಲ್ಲ
ಹಾಗಾಗಿ ಆ ರೀತಿ ಸ್ಟಿಚ್ ಮಾಡಿ. ನಾವು ಸ್ಲೀವ್ಸ್ ಎಲ್ಲ ಶೋಲ್ಡರ್ ಹತ್ರ ಸ್ಟಿಚ್ ಮಾಡ್ತೀವಲ್ಲ ಆ ಥರ ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ, ಇನ್ನೊಂದು ಸೈಡ್ ಇನ್ನೊಂದು ಸಲ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಅಲ್ಲಿಗೆ ಇದು ರೆಡಿ ಆಯಿತು. ಇದಕ್ಕೆ ಬೆಲ್ಟ್ ಕೊಟ್ಟು ಅಟ್ಯಾಚ್ ಮಾಡಬೇಕಾಗುತ್ತೆ. ನಾವು ಎಲಾಸ್ಟಿಕ್ ಹಾಕಬೇಕಲ್ವ, ಇದಿಷ್ಟು ಸ್ಟಿಚ್ ಮಾಡಿದ್ರೆ ಆಯಿತು. ಇದು ಮೇಲ್ಗಡೆ ಎಲಾಸ್ಟಿಕ್ಗೆ ನಾವು ಒಂದು 3 ಇಂಚು ಡಬಲ್ ಫೋಲ್ಡ್ ಮಾಡಿ 3 ಇಂಚ್ ತೊಗೋಬೇಕು. ಯಾಕೆಂದರೆ ಅದನ್ನ ಹಿಂಗೆ ಫೋಲ್ಡ್ ಮಾಡಿದಾಗ ನಮಗೆ ಮಧ್ಯದಲ್ಲಿ ಎಲಾಸ್ಟಿಕ್ ಇಟ್ಕೊಳ್ಳೋಕ್ಕೆ ಫೋಲ್ಡ್ ಮಾಡೋಕ್ಕೆಲ್ಲ ಬೇಕಲ್ಲ, ಹಾಗಾಗಿ ನೀವು ಡಬಲ್ ಫೋಲ್ಡಲ್ಲಿ 4 ಇಂಚ್ ತೊಗೊಂಡು ನಡೆಯುತ್ತೆ. ಓಕೆನಾ, 4 ಇಂಚ್ ತೊಗೊಂಡು ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಬಂತು, ಎಷ್ಟು ನೀಟಾಗಿ ಬಂದಿದೆ ಈ ರೀತಿ. ಆಮೇಲೆ ಏನಪ್ಪ ಅಂದರೆ ಈ ಸ್ಟಿಚಿಂಗ್ ಮಾಡುವಾಗ ಫುಲ್ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡಿ, ಎಲಾಸ್ಟಿಕ್ ಕೊಡಬೇಕಾದ್ರೆ ಒಂದು 5 ಇಂಚು ಕಡಿಮೆ ಮಾಡಿ. ಇವಾಗ ಸೊಂಟ ಸುತ್ತಳದು ಏನಿರುತ್ತೆ ಅಷ್ಟು ತೊಗೊಳ್ಳಿ, ಇನ್ನು ಮಿಕ್ಕಿದ್ದಕ್ಕೆ ಬೇಡ. ಅದು ಫ್ರಿಲ್ ಥರ ಬರುತ್ತೆ. ಎಲಾಸ್ಟಿಕ್ ಕಮ್ಮಿ ಮಾಡಿದ್ರೆ ನಾವು ಸ್ಟಿಚ್ ಮಾಡಿದಾಗ ಫ್ರಿಲ್ ಥರ ಬರುತ್ತೆ, ನಮ್ಗೆ ಫಿಟ್ಟಿಂಗ್ ಕರೆಕ್ಟಾಗಿ ಆಗುತ್ತೆ. ಓಕೆನಾ, ನಾನು ಎಲಾಸ್ಟಿಕ್ನು ಮೆಜರ್ಮೆಂಟ್ ತೊಗೋತಾ ಇದ್ದೀನಿ 24 ಇಂಚು ಈ ಸೈಜ್ಗೆ. ಇದು 8ರಿಂದ 10 ವರ್ಷದವರೆಗೂ ಆಗುತ್ತೆ. ಓಕೆನಾ, ಅಂದರೆ ಅದರಲ್ಲಿ ಸೊಂಟದ ಸುತ್ತಳತೆ ಸ್ವಲ್ಪ ಇವೇರಿ ನಿಮ್ಗೆ ಏನು ಸೈಜ್ ಇರುತ್ತೆ ಅದು ಮಾಡ್ಕೋಬೇಕು. ಲೆಂತ್ ಆಗಲಿ ಸೊಂಟ ಸುತ್ತಳತೆ ಆಗಲಿ ಅದು ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಓಕೆನಾ, ಇದು ಮೇಲೆ ಬೆಲ್ಟ್ಗೆ ಒಂದೇ ಸಮನಾಗಿ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು 2 ಡಬಲ್ ಫೋಲ್ಡ್ ತೊಗೊಳ್ಳಿ. ನಾನು ಸಿಂಗಲ್ ಫೋಲ್ಡ್ ತೊಗೊಂಡು ಮತ್ತೆ ಇನ್ನೊಂದು ಜಾಯಿಂಟ್ ಮಾಡಿಕೊಂಡೆ. ಡಬಲ್ ಫೋಲ್ಡಿಂಗ್ ತೊಗೊಳ್ಳಿ. ಡಬಲ್ ಫೋಲ್ಡಿಂಗಲ್ಲಿ ಒಂದು 3 ಇಂಚು ಇಲ್ಲ 4 ಇಂಚ್ ಬೇಕೇ ಬೇಕು. ಎಲಾಸ್ಟಿಕ್ ಏನಾದ್ರು ನೀವು ದೊಡ್ಡದಾಗ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಬಟ್ಟೆ. ನಾನಿದು 1.5 ಇಂಚು ತೊಗೊಂಡಿದ್ದೀನಿ ಎಲಾಸ್ಟಿಕ್ಕು. 1/4 ಇಂಚು 1.5 ಇಂಚು 2 ಇಂಚ್ ಆ ಥರ ಬರುತ್ತೆ. ನಾನು ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೀನಿ, 1/4 ಇಂಚ್ ಬರುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಫಸ್ಟು ಪ್ಯಾಂಟ್ಗೆ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು ಈ ಪಟ್ಟಿನ, ಬೆಲ್ಟ್ ಪಟ್ಟಿನ. ಇದು ಅಟ್ಯಾಚ್ ಆದಮೇಲೆ ಆಮೇಲೆ ನಾವು ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇವಾಗ ಸುತ್ತ ಅಟ್ಯಾಚ್ ಮಾಡ್ಕೊಂಬಿಟ್ಟು ಎಲಾಸ್ಟಿಕ್ ಏನಿರುತ್ತೆ ಅದನ್ನ ತುದಿಗೆ ಫಸ್ಟು ನಾವು ಇದು ಫೋಲ್ಡ್ ಮಾಡ್ತೀವಲ್ಲ ಅಲ್ಲಿ ತುದಿಗಿಟ್ಟು ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲಿ ಈ ರೀತಿ ನೀಟಾಗಿ ಅದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಸುತ್ತ ಜಾಯಿಂಟ್ ಮಾಡ್ಕೊಂಡಾದಮೇಲೆ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ, ಎಳೆಯೋಕ್ಕೆ ಹೋಗಬೇಡಿ. ಅದು ಅಂಬ್ರೆಲಾ ಕಟ್ಟಿಂಗ್ ಆಗಿರೋದ್ರಿಂದ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಓಕೆನಾ, ಈ ರೀತಿ ಆದಮೇಲೆ ಲಾಸ್ಟಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ನಾನು ಜಾಯಿಂಟ್ ಮಾಡಿರಲಿಲ್ಲ, ಇವಾಗ ಲಾಸ್ಟಲ್ಲಿ ಜಾಯಿಂಟ್ ಮಾಡಿಕೊಂಡು ಅದನ್ನು ಜಾಯಿಂಟ್ ಮಾಡಬೇಕು. ಪಟ್ಟಿನೂ ಬೆಲ್ಟ್ನು, ಪ್ಯಾಂಟ್ಗೆ ಬೆಲ್ಟ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಆಗಲೇ ನಾನು ಎಲಾಸ್ಟಿಕ್ ತೊಗೊಂಡಿದ್ದೀನಲ್ಲ ಆ ಎಲಾಸ್ಟಿಕ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಈ ರೀತಿ ನೋಡಿಕೊಂಡು ಇಟ್ಕೊಳ್ಳಿ. ಈ ರೀತಿ ಆಯಿತು, ಜಾಯಿಂಟಿಂಗೆಲ್ಲ ನೋಡಿ ಈ ರೀತಿ ಬಂತು. ಇವಾಗ ನಾವು ಎಲಾಸ್ಟಿಕ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ನಾವಲ್ಲಿ ಡಬಲ್ ಫೋಲ್ಡ್ ಮಾಡ್ತೀವಲ್ಲ ಅದ್ರ ಪಕ್ಕಕ್ಕೆ ಇಟ್ಕೊಳ್ಳಿ, ಯಾಕೆಂದರೆ ಅದು ಫೋಲ್ಡ್ ಮಾಡಿದಾಗ ನೀಟಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ ಈ ಥರ. ಓಕೆನಾ, ಫಸ್ಟು ಎಲಾಸ್ಟಿಕ್ನ ಸ್ಟಿಚ್ ಮಾಡ್ಕೊಬಿಡಿ. ನೀಟಾಗಿ ಸ್ವಲ್ಪ ಎಳೆದು ಸ್ಟಿಚ್ ಮಾಡಿ, ಆವಾಗಲೇ ನಿಮಗೆ ಎಲಾಸ್ಟಿಕ್ಕು ನೀಟಾಗಿ ಕೂತ್ಕೊಳ್ಳೋದು. ನಾನು ಅದಕ್ಕೆ ಹೇಳಿದ್ದು, ನೀವೇನು 30 ಇಂಚು ತೊಗೊಂಡಿದ್ರೆ 24 ಇಂಚಿಗೆ ಸಾಕು ಎಲಾಸ್ಟಿಕ್ಕು. ಇನ್ನು ಮಿಕ್ಕಿದ್ದೇನಾಗುತ್ತೆ ನಾವು ಹಿಂಗೆ ಎಕ್ಸ್ಪೆಂಡ್ ಮಾಡಿದಾಗ ಅದು ಎಕ್ಸ್ಪೆಂಡ್ ಆಗುತ್ತೆ. ಎಳೆದು ಸ್ಟಿಚ್ ಮಾಡ್ತೀವಲ್ಲ ಎಕ್ಸ್ಪೆಂಡ್ ಆಗುತ್ತೆ. ಓಕೆನಾ, ನಾನು ಇಲ್ಲಿ ತೋರಿಸ್ತಾ ಇರೋ ರೀತಿ ಇದು ಎಲಾಸ್ಟಿಕ್ನ ಎಳೆದು ಸ್ಟಿಚ್ ಮಾಡಿ. ಓಕೆನಾ, ಫಸ್ಟು ಆಮೇಲೆ ಡಬಲ್ ಫೋಲ್ಡ್ ಮಾಡಿ ಎಲಾಸ್ಟಿಕ್ ಪಕ್ಕದಲ್ಲೇ ಬರಬೇಕು ಸ್ಟಿಚ್ಚು, ಆ ಥರ ಹಾಕ್ಕೊಳ್ಳಿ. ಅಂದರೆ ಎಲಾಸ್ಟಿಕ್ ಮೇಲೆ ಬರಬಾರ್ದು, ಎಲಾಸ್ಟಿಕ್ ಪಕ್ಕ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಗಿನರ್ಸ್ಗೆ, ನೋಡಿಕೊಂಡು ಸ್ಟಿಚ್ ಮಾಡಿ. ಓಕೆನಾ, ಯಾಕೆಂದರೆ ಅದು ಹಿಂಗೆ ತಿರುಗಿಸ್ಬೇಕಾದ್ರೆ ಎಳ್ಕೊಬೇಕಾದ್ರೆ ಸ್ವಲ್ಪ ಇದಾದಂಗೆ ಆಗುತ್ತೆ, ಕಸಿ ಬಿಸಿ ಆಗುತ್ತೆ. ಅದನ್ನು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಫೋಲ್ಡ್ ಮಾಡ್ಕೊಂಬಿಡಿ. ನಾವು ಆಲ್ರೆಡಿ ಬಟ್ಟೆ ಮೇಲೆ ಎಲಾಸ್ಟಿಕ್ನ ಸ್ಟಿಚ್ ಮಾಡಿರ್ತೀವಿ, ಅದೇನು ಆ ಕಡೆ ಈ ಕಡೆ ತಿರುಗಲ್ಲ. ಇದನ್ನು ಬಟ್ಟೆನ ಡಬಲ್ ಫೋಲ್ಡ್ ಮಾಡಿ, ಅಂದರೆ ಎಲಾಸ್ಟಿಕ್ ಮೇಲೆ ಹಾಕ್ಬಾರ್ದು ಸ್ಟಿಚ್ಚು, ಅದ್ರ ಪಕ್ಕದಲ್ಲಿ ಹಾಕಿ, ಅದ್ರ ಪಕ್ಕಕ್ಕೆ ಬರಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಈ ರೀತಿ ಎಲಾಸ್ಟಿಕ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಮತ್ತು ಆಮೇಲೆ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಬಿಡಿ ಎಲಾಸ್ಟಿಕ್ಕಿಗೆ. ಅಲ್ಲಿಗೆ ಮಧ್ಯದಲ್ಲಿ ಹಾಕಿದ್ರೆ ಎಲಾಸ್ಟಿಕ್ನ ಫಿನಿಶಿಂಗ್ ಆಗುತ್ತೆ. ಅಂಬ್ರೆಲಾ ಪ್ಲಾಜಾ ಪ್ಯಾಂಟ್. ಓಕೆನಾ, ತುಂಬಾ ಚೆನ್ನಾಗಿರುತ್ತೆ. ಒಂಥರ ಇದಕ್ಕೆ ಬಾರ್ಡ್ರು ಗಿಡ್ರು ಏನು ಇಲ್ಲದೆ ಇರೋ ಕಾರಣ ಆ ಥರ ಡಿಸೈನ್ ಹೊಲಿಬೇಕು ಅನ್ನಿಸ್ತು. ನಿಮಗೂ ಯಾವ್ದಾದ್ರು ಓಲ್ಡ್ ಸ್ಯಾರಿಗಳಿದ್ದರೆ ಈ ಥರದ್ದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಅಂಬ್ರೆಲಾ ಕಟಿಂಗ್ ಅಂದರೆ ಮಿಡ್ಡಿ ಥರನೂ ಕಾಣಿಸುತ್ತೆ, ಅದು ನೋಡೋರಿಗೆ ಮಿಡ್ಡಿ ಥರ ಇರುತ್ತೆ, ಅದು ಪ್ಲಾಜಾ ಪ್ಯಾಂಟ್ ಆಗಿರುತ್ತೆ. ಓಕೆನಾ, ಒಂಥರ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ನೀವು ಇದನ್ನು ತೊಗೋತೀನಿ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಹೊರಗಡೆ, ಯಾಕೆಂದರೆ ಅಗಲ ಬರುತ್ತಲ್ಲ, ಬಟ್ಟೆ ಎಲ್ಲ ಜಾಸ್ತಿ ಬೇಕಲ್ಲ, ಹಂಗಾಗಿ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಅದು. ಓಕೆನಾ, ನೋಡಿ ಈ ರೀತಿ ರೆಡಿ ಆಯಿತು
ಪ್ಯಾಂಟು. ನಾನು ಹೇಳ್ದಂಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ನಿಮಗೆ ಅಂಬ್ರೆಲಾ ಪ್ಲಾಜೋ ಪ್ಯಾಂಟ್ ರೆಡಿ ಆಗುತ್ತೆ. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ನಾನು ಅದಕ್ಕೆ ಹೇಳಿದ್ದು, ಇದನ್ನು ನಾವು ಹೊರಗಡೆ ತೊಗೋತೀವಿ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ನಾವೇ ರೆಡಿ ಮಾಡ್ಕೋತೀವಿ ಅಂದರೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವ. ಈ ರೀತಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ. ನೋಡಿ ಇಷ್ಟು ಅಗಲ ಬಂದಿದೆ, ಒಂದೊಂದು ಕಡೆನೂ ತುಂಬಾ ಅಗಲ ಬಂದಿದೆ. ಓಕೆನಾ. ಇದ್ರ ಮೇಲ್ಗಡೆ ಟಾಪು ಈ ರೀತಿ ಇದೆ ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.